ನಮಸ್ತೆ ರೈತ ಮಿತ್ರರೇ, ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಡಾಕ್ಟರ್ ವೇಣುಗೋಪಾಲ್. ಸೊ ಆ್ಯಸ್ ಯೂಸ್ವಲ್ ಬಹಳ ಜನರ ಬೇಡಿಕೆ ಮೇರೆಗೆ ನಾನು ಇವತ್ತು ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಇತ್ತು. ಒಂದು ಕಲ್ಲಂಗಡಿ ಬೆಳೆದು ಮಾಡಬೇಕಾಗಿತ್ತು, ಮಾವಿನ ಬೆಳೆದು ಮಾಡಬೇಕಾಗಿತ್ತು. ಬಟ್ ಈ ಕ್ರೈಸಾಂಥಿಮಮ್ ಏನು ಸೆಂಟ್ ಎಲ್ಲೋ ಇದೆ, ಮ್ಯಾರಿಗೋಲ್ಡ್ ಇದೆ, ಅದರ ಸಮಸ್ಯೆಗಳು ತೀವ್ರವಾಗ್ತಾ ಇದೆ ಅಂತ ನನಗೆ ಮೆಸೇಜಸ್ ಬಂತು, ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಸೊ ಅದಕ್ಕೆ ಒಂದು ತೀವ್ರವಾದ ರೋಗ ಉಂಟಾಗ್ತಾ ಇದೆ ಈಗ. ಅದು ಇಡೀ ಪ್ರಪಂಚನೇ ವ್ಯಾಪಿಸಿರ್ತಕ್ಕಂಥ ರೋಗ ಅಂತ ಹೇಳ್ಬೋದು. ಅದನ್ನು ರೈತರ ಭಾಷೆಯಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಕರೀತಾರೆ. ಹೂವು ಅರಳಲ್ಲ, ಕೊಳೆತ ರೀತಿ ಕಾಣುತ್ತೆ, ಅದು ಬಾಟ್ರೈಟಿಸ್ ಬ್ಲೈಟ್. ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಇದು ಕ್ಲಾಸ್ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಹೇಳೋದಾದರೆ ಇದು ಬಾಟ್ರೈಟಿಸ್ ಸಿನೇರಿಯಾ ಅಂತೇಳಿ. ಇದು ಹೇಳೋದಾದ್ರೆ ಸಿಂಪಲ್ಲಾಗಿ ಮೋಸ್ಟ್ ಡಿಸ್ಟ್ರಕ್ಟಿವ್ ಫಂಗಸ್ ಅಂತ ಹೇಳ್ಬೋದು. ಜೊತೆಗೆ ಎಕನಾಮಿಕಲಿ ಬಹಳ ಇಂಪಾರ್ಟೆಂಟ್ ಡಿಸೀಸ್, ಅಂದರೆ ಜಾಸ್ತಿ ಆರ್ಥಿಕವಾಗಿ ನಷ್ಟ ಉಂಟು ಮಾಡ್ತಕ್ಕಂಥದ್ದು. ಜೊತೆಗೆ ಪ್ಲ್ಯಾಂಟ್ ಎಲ್ಲ ಪಾರ್ಟ್ಸ್ಗೂ ಡ್ಯಾಮೇಜ್ ಉಂಟು ಮಾಡ್ತಕ್ಕಂಥದ್ದು. ಸೊ ವಿಡಿಯೋ ಪೂರ್ತಿ ಕೇಳಿಸ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಯಾಕಂದರೆ ಮತ್ತೆ ನೀವು ಕಾಮೆಂಟ್ಸಲ್ಲಿ ಆಗ್ತಾ ಇರ್ತೀನಿ, ನಾನು ಗಮನಿಸಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರುತ್ತೆ. ಸ್ಕಿಪ್ ಮಾಡದೆ ಎಂಟೈರ್ ಡ್ಯೂರೇಷನ್ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಈ ಬಾಟ್ರೈಟಿಸ್ ಫಂಗಸ್ ಬಗ್ಗೆ ಹೇಳ್ಬೇಕಾದ್ರೆ ನಿಜವಾಗ್ಲೂ ಇದು ಒಂದು ಎಂಥ ನಾಶ ಉಂಟು ಮಾಡೋ ಶಕ್ತಿ ಇದೆ ಅಂದರೆ ರಾಕ್ಷಸ ಜಾತಿ ಅಂತ ಹೇಳ್ಬೋದು. ನಾನು ಇಂಟರ್ನ್ಯಾಷನಲಲ್ಲಿ ಬೇರೆ ಬೇರೆ ದೇಶದಲ್ಲಿ ಈ ಹಾನಿ ಉಂಟು ಮಾಡ್ತಾ ಇರೋದು, ಅಲ್ಲಿ ಸಂಶೋಧನೆ ನಡೀತಿರೋ ಪೇಪರ್ಸ್ಗಳು ಓದಿದೆ. ಇದು ಎಷ್ಟು ದೈತ್ಯ ಶಕ್ತಿ ಇದೆ ಅಂದರೆ ದಿಸ್ ಫಂಗಸ್ ಕ್ಯಾನ್ ಇನ್ವೇಡ್ ಆ್ಯಂಡ್ ಡ್ಯಾಮೇಜ್ ಆಲ್ಮೋಸ್ಟ್ ಎನಿ ಪ್ಲ್ಯಾಂಟ್ ಪಾರ್ಟ್ಸ್ ಅಬೌವ್ ದಿ ಗ್ರೌಂಡ್, ಬಟ್ ಪ್ರಿಫರ್ ಟೆಂಡರ್ ಟಿಶ್ಯೂಸ್ ಸಚ್ ಆಸ್ ಪ್ಲಾಟೆಲ್ಸ್ ಆ್ಯಂಡ್ ಬಡ್ಸ್. ಅಂದರೆ ಈ ಒಂದು ಫಂಗಸ್ ಎಷ್ಟು ಶಕ್ತಿ ಇದೆ ಅಂದರೆ ಗಿಡದ ಮಣ್ಣಿನಿಂದ ಮೇಲ್ಭಾಗ ಇರತಕ್ಕಂಥ ಗಿಡದ ಎಲ್ಲ ಭಾಗಗಳನ್ನು ಹೊಕ್ಕು ಹಾನಿ ಉಂಟು ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಇದು. ಆದರೆ ಇದು ಫಸ್ಟು ಪ್ರಾರಂಭದಲ್ಲಿ ಪ್ರಿಫರ್ ಮಾಡೋದು ನವಿರಾದ ಭಾಗಗಳು, ಯಾವುದು ಮೊಗ್ಗು, ಸುಳಿ ಎಲೆಗಳು, ಸುಳಿಯಲ್ಲಿ ಬರ್ತಕ್ಕಂಥ ಮೆದು ಕಾಂಡಗಳು, ಹೂವಿನ ದಳಗಳು, ಇವುಗಳನ್ನು ಹಾನಿ ಉಂಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾವ ರೀತಿ ಮಾಡ್ತದೆ ಅಂದರೆ ಇದರ ಹರಡುವಿಕೆ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅಂದರೆ, ಒಂದು ಗಿಡದಲ್ಲಿ ಈಗ ಹಳೇದಾಗ್ತಾ ನಿಮ್ಮ ಪ್ಲ್ಯಾಂಟೇಷನ್ನು, ಅದರಲ್ಲಿ ವೀಕ್ ಆಗಿರೋ ದುರ್ಬಲವಾಗಿರೋ ಸ್ಟೆಮ್ ಇರ್ತದೆ, ಹಳೇದಾಗಿರ್ತಕ್ಕಂಥ ಕಾಂಡ ಅಂತ ಹೇಳ್ಬೋದು. ಆಮೇಲೆ ಹಳೇ ಟಿಶ್ಯೂಗಳು, ಡೆಡ್ ಎಂಡ್ಸ್ ಅಂತ ಹೇಳ್ತೀವಿ, ಅದು ಸತ್ತಂತಿರ್ತಕ್ಕಂಥ ಟಿಶ್ಯೂಗಳು. ಮತ್ತು ನೀವೇನಾದರೂ ಪ್ರೂನಿಂಗ್ ಮಾಡುವಾಗ ಗಾಯ ಆಗಿರುತ್ತಲ್ಲ, ಅದ್ರ ಮುಖಾಂತರ ಓಪನ್ ಟಿಶ್ಯೂ ಇರುತ್ತಲ್ಲ, ಅದ್ರ ಮುಖಾಂತರ ಗಿಡನ ಒಕ್ಬಿಟ್ಟು ಶೀಘ್ರವಾಗಿ ಹರಡಿರ್ತಕ್ಕಂಥ ಸಾಮರ್ಥ್ಯ ಇದೆ. ಇದರಿಂದಾಗಿ ಇದರ ಸಿಂಪ್ಟಮ್ಸು ಎಲೆಗಳ ಮೇಲೆ, ಮೊಗ್ಗುಗಳ ಮೇಲೆ, ಅರಳಿರೋ ಹೂವುಗಳಿದ್ದರೆ ಹೂವುಗಳ ದಳಗಳ ಮೇಲೆ, ಎಲ್ಲದರ ಮೇಲೂ ಒಂದು ರೀತಿ ಗಾಯದ ಕಲೆ ರೀತಿ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಆ ಇಡೀ ರಂಬೆ ಸಾಯುವ ಸಾಧ್ಯತೆ ಇರ್ತದೆ. ಇದನ್ನು ಸಿಂಪಲ್ಲಾಗಿ ಹೇಳೋದಾದರೆ ಇಟ್ ಕ್ಯಾನ್ ಆಲ್ಸೋ ಇನ್ವೇಡ್ ವೀಕಂಡ್ ಆರ್ ಇಂಜೂರ್ಡ್ ಟಿಶ್ಯೂಸ್ ಇನ್ಕ್ಲೂಡಿಂಗ್ ಫ್ರೆಶ್ಲಿ ಕಟ್ ಟಿಶ್ಯೂ ಫ್ರಮ್ ಪ್ರೂನಿಂಗ್ ಅಂತ ಹೇಳ್ಬೋದು, ಅಥವಾ ಏಜಿಂಗ್ ಆ್ಯಂಡ್ ಡೈಯಿಂಗ್ ಪ್ಲಾಂಟ್ ಟಿಶ್ಯೂಸ್ ರಿಸಲ್ಟಿಂಗ್ ಇನ್ ಸ್ಟೆಮ್ ಲೆಷನ್ಸ್ ಆ್ಯಂಡ್ ಡೈಬ್ಯಾಕ್ ಆಫ್ ದಿ ಎಂಟೈರ್ ಅಬೋವ್ ಗ್ರೌಂಡ್ ಪಾರ್ಟ್ಸ್. ಆಲ್ಸೋ ಇಟ್ ಕಾಸಸ್ ಲೀಫ್ ಬ್ಲೈಟ್, ಎಲೆಗಳ ಮೇಲೂ ಬ್ಲೈಟ್ ಸಿಂಪ್ಟಮ್ಸ್ ಕಾಣಿಸುತ್ತೆ. ಇನ್ನೊಂದು ವಿಶೇಷವಾದ ಕ್ಯಾರೆಕ್ಟರ್, ಇದನ್ನು ಯಾಕೆ ಕಷ್ಟ ಅಂದರೆ ದಿಸ್ ಫಂಗಸ್ ಕ್ಯಾನ್ ಇನ್ವೇಡ್ ಆರ್ ಇನ್ಫೆಕ್ಟ್ ಬೋತ್ ಲಿವಿಂಗ್ ಆ್ಯಂಡ್ ಡೆಡ್ ಪ್ಲ್ಯಾಂಟ್ ಮೆಟೀರಿಯಲ್ ಮೇಕಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಅಂದರೆ ಇದು ಸತ್ತ ಟಿಶ್ಯೂನಲ್ಲೂ ಕೂಡ ಬದುಕುಳಿಯಬಲ್ಲ ಸಾಮರ್ಥ್ಯ ಇದೆ ಇದು ಬಾಟ್ರೈಟಿಸ್ ಫಂಗಸ್ಗೆ. ಹಾಗಾಗಿನೇ ಇದರ ಹತೋಟಿ ತುಂಬ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಸೊ ಹಾಗಾದರೆ ಇದು ಇಷ್ಟು ಭಯಂಕರ ಅಂತ ಅಂದ್ಕೊಳ್ವಲ್ಲ, ಇದೇ ರೋಗ ಅಂತ ಗುರ್ತಿಸೋದಕ್ಕೆ. ಯಾಕಂದರೆ ಒಮ್ಮೊಮ್ಮೆ ತ್ರಿಪ್ಸ್ ಡ್ಯಾಮೇಜ್ ಮಾಡಿದಾಗ್ಲೂ ಹೂಗಳು ಸರಿಯಾಗಿ ಅರಳಲ್ಲ, ಇದೇ ರೀತಿ ಸಿಂಪ್ಟಮ್ಸ್ ಕಾಣುತ್ತೆ. ಹೇಗೆ ಅಂದರೆ ಈ ಪ್ಯಾಥೋಜನ್ ಎಂಟ್ರಿ ಆದಮೇಲೆ ಪ್ರಾರಂಭದಲ್ಲಿ ಒಂದು ಎಳೆಯದು ಅಂತ ಹೇಳ್ತೀವಿ, ಟೆಂಡರ್ ನವಿರಾದ ಭಾಗಗಳೇನಿರ್ತದೆ ಅಥವಾ ಮೆತ್ತಗಿನ ಭಾಗಗಳೇನಿರುತ್ತೆ, ಯಾವುದು ಹೂವಿನ ದಳಗಳು, ಮೊಗ್ಗುಗಳು, ಸುಳಿ ಎಲೆಗಳು, ಇವುಗಳಲ್ಲಿ ಒಂಥರ ವಾಟರ್ ಸೋಕ್ಡ್, ನೀರಿನಲ್ಲಿ ನೆನೆಸಿದ ಮಚ್ಚೆಗಳು ಅಂತ ಹೇಳ್ಬೋದು. ಸಣ್ಣದು ಒಂದಷ್ಟು ಬೂದು ಅಥವಾ ಕಂದು ಬಣ್ಣದ ಚುಕ್ಕೆಗಳು ಉಂಟಾಗುತ್ತೆ. ಇವು ನಂತರ ಡೆವಲಪ್ ಆಗ್ತಾ ಫಾಸ್ಟಾಗಿ ಮಲ್ಟಿಪ್ಲೈ ಆಗುತ್ತೆ ಈ ಫಂಗಸ್ಸು. ಅದು ಯಾವ ವಾತಾವರಣದಲ್ಲಿ ಅಂತ ಹೇಳ್ತೀನಿ.
ಒಂದು ರೀತಿ ಅಸ್ಪಷ್ಟವಾದ ಮಸ್ಕಾದ ದೊಡ್ಡ ಲೆಷನ್ಸ್ ಅಂತ ಹೇಳ್ಬೋದು, ಗಾಯ ಉಂಟಾಗ್ತಾ ಹೋಗುತ್ತದು. ಇಡೀ ಮೊಗ್ಗನ್ನು ಆಕ್ರಮಿಸ್ಕೊಳ್ಳುತ್ತೆ, ಟಿಶ್ಯೂ ಸತ್ತೋಗ್ಬಿಡುತ್ತೆ, ಮೊಗ್ಗು ಓಪನ್ ಆಗೋದಿಲ್ಲ, ಹೂ ಅರಳೋದೇ ಇಲ್ಲ, ಒಣಗಿ ಜೋತು ಬಿಡುತ್ತೆ ಗಿಡದಲ್ಲಿ. ಸೊ ಅಲ್ಲಿಂದ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ದಿ ಅಫೆಕ್ಟೆಡ್ ಟಿಶ್ಯೂ, ಈ ಫಂಗಸ್ ಬರುತ್ತಲ್ಲ ಆಗ ಎಂಟ್ರಿ ಆಗಿದ್ದ ಟಿಶ್ಯೂ ಏನಿರುತ್ತೆ, ಅಫೆಕ್ಟೆಡ್ ಟಿಶ್ಯೂ ಅಪಿಯರ್ ವೆಟ್ ಆ್ಯಂಡ್ ಟರ್ನ್ಸ್ ಟ್ಯಾನ್ ಟು ಬ್ರೌನ್. ದಟ್ ಮೀನ್ಸ್ ಟು ಸೇ ವಾಟರ್ ಸೋಕ್ಡ್ ಬ್ರೌನ್ ಸ್ಪಾಟ್ಸ್ ದಟ್ ಡೆವಲಪ್ ಇಂಟು ಗ್ರೇ ಫಝಿ ಮೋಲ್ಡ್ ಅಂತ ಹೇಳ್ಬೋದು, ಒಂದು ಅಸ್ಪಷ್ಟವಾದ ಕಲೆಗಳು ಅಂತ ಹೇಳಿದ್ನಲ್ಲ ಆ ರೀತಿ. ಎಸ್ ದಿ ಟಿಶ್ಯೂ ಏಜಸ್ ಆ್ಯಂಡ್ the infection increases, the plant parts affected rots. The fungus is very fast growing, produces thousands of spores like a bunch of grapes ಅಂತ ಹೇಳ್ಬೋದು, ಕ್ಲಸ್ಟರ್ಸ್, and they cause rotting. ಅಂದರೆ ಈ ಫಂಗಸ್ ಎಷ್ಟು ಬೇಗ ಫಾಸ್ಟಾಗಿ ಅಭಿವೃದ್ಧಿ ಆಗುತ್ತೆ ಅಂದರೆ, ನೀವು ದ್ರಾಕ್ಷಿ ಗೊಂಚಲು ನೋಡಿರ್ತೀರಲ್ಲ ಆ ಥರ ಗೊಂಚಲಾಗಿ ಸಾವಿರಾರು ಸ್ಪೋರ್ಸ್ ಅಂತ ಕರಿತೀವಿ ನಾವು ಅದನ್ನು. ನಾವು ಆರ್ಡಿನರಿ ಭಾಷೆಗೆ ಮೊಳಕೆ ಬೀಜ ಅಂತೀವಲ್ಲ ಆ ಥರ ಫಂಗಸ್ನ ಸ್ಪೋರ್ಸ್ನ ಉತ್ಪಾದನೆ ಮಾಡ್ತಕ್ಕಂಥ ತಾಕತ್ತು ಈ ಫಂಗಸ್ಗಿದೆ, ಬಾಟ್ರೈಟಿಸ್ಗೆ. ಸಾವಿರಗಟ್ಟಲೆ ಕಡಿಮೆ ಅವಧಿನಲ್ಲಿ ಉತ್ಪಾದನೆ ಆಗೋದ್ರಿಂದ ಇದನ್ನು ಹತೋಟಿ ಮಾಡೋದು ತುಂಬ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಈ ಹರಳಿದ ಹೂವುಗಳಲ್ಲಿ ಯಾವ ರೀತಿ ಡ್ಯಾಮೇಜ್ ಕಾಣಿಸ್ತದೆ ಇದು ಅಂದರೆ, ಆ ಪೆಟಲ್ಸ್ ದಳಗಳ ಮೇಲೆ ಸಣ್ಣ ಸಣ್ಣ ಚುಕ್ಕೆ ಆಕಾರದ ಒಂದು ರೀತಿ ಯಾವ ತೆಳು ಬಣ್ಣ ಅಂತ ಹೇಳ್ಬೋದು, ಡಾರ್ಕ್ ಕಲರ್ ಇರಲ್ಲ, ತೆಳು ಬಣ್ಣ ಇರುತ್ತೆ, ಚುಕ್ಕಿಗಳುಂಟಾಗಿರುತ್ತೆ. ಅದರ ಸುತ್ತ ಕೆಂಪು ಮಿಶ್ರಿತ ಕಂದು ಬಣ್ಣದ ಪ್ರಭಾವಳಿ ಕಾಣಿಸ್ಕೊಳ್ಳುತ್ತೆ. ಇವು ದೊಡ್ಡದಾಗ್ತಾ ಇಡೀ ದಳ ಕಪ್ಪಾಗುತ್ತೆ, ಅನೇಕ ದಳಗಳು ಒಂದಕ್ಕೊಂದು ಅಂಟ್ಕೊಳ್ತವೆ. ಸೊ ಹೂ ಅರಳದೇ ಇಲ್ಲ, ಹಿಂಗೆ ಅಂಟ್ಕೊಬಿಟ್ಟು ಒಂಥರ ಮೆಸ್ಸಿ ಗ್ರೋತ್ ಆಗೋಗುತ್ತೆ, ಅದು ಅಲ್ಲೇ ಒಣಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಹೆವಿಲಿ ಇನ್ಫೆಕ್ಟೆಡ್ ಫ್ಲವರ್ ಪೆಟಲ್ಸ್ ಮೇ ಬಿಕಮ್ ಏನಂತ ಹೇಳ್ತೀರಿ ನಾವು ಅದನ್ನು, ಮ್ಯಾಟೆಡ್ ಆ್ಯಂಡ್ ಸ್ಟಿಕ್ ಟುಗೆದರ್ ಅಂತ ಹೇಳ್ಬೋದು. ಇದಾಗೋದಕ್ಕಿಂತ ಏನು ಕಾರಣ ಇದಾಗೋದಕ್ಕೆ ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ, ವಿ ಕ್ಯಾನ್ ಅಬ್ಸರ್ವ್ ಸ್ಮಾಲ್ ಲೈಟ್ ಕಲರ್ಡ್ ಸ್ಪಾಟ್ಸ್ ಸರೌಂಡೆಡ್ ಬೈ ರೆಡ್ಡಿಶ್ ಬ್ರೌನ್ ಹ್ಯಾಲೋಸ್. These innumerable spots coalesce together and make large patches of lesions ಅಂತ ಹೇಳ್ಬೋದು. ಸೊ ಈ ರೀತಿ ನೀವು ಗುರುತಿಸಿದಾಗ ಇದು ಬಾಟ್ರೈಟಿಸು, ತ್ರಿಪ್ಸಿಂದ ಡ್ಯಾಮೇಜ್ ಆಗಿಲ್ಲ ಅನ್ನೋದು ಗೊತ್ತಾಗೋಗ್ತದೆ ನಿಮಗೆ. ಸೊ ಇದು ದಳಗಳ ಮೇಲೆ ಮಗ್ಗುಗಳ ಮೇಲೆ ಆಯಿತು. ಇದು ಎಲೆಗಳ ಮೇಲೆ ಬರುತ್ತೆ, ಕಾಂಡದ ಮೇಲೆ ಬರುತ್ತೆ. ಕಾಂಡದ ಮೇಲೆ ಯಾವ ರೀತಿ ಅಂದರೆ, ಒಂದು ರೀತಿಯ ಕಂದು ಮಿಶ್ರಿತ ಮಾಸಲ್ ಬಣ್ಣ ಅಂತ ಹೇಳ್ಬೋದು. ಆ ರೀತಿ ಕಾಂಡದ ಸುತ್ತ ರಿಂಗ್ ಆಕಾರದಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅದು ಹಂಗೆ ಮುಂದುವರೆದು ಬಿಟ್ಟು ಇಡೀ ಒಂದು ಕಾಂಡ ಒಣಗುತ್ತೆ ಅಂತ ಹೇಳ್ಬೋದು, ಸೊರಗುತ್ತೆ ಅಂತ ಹೇಳ್ಬೋದು. ಅದನ್ನು ನಾವೇನು ಹೇಳ್ತೀವಿ, ಸ್ಟೆಮ್ ಲೆಷನ್ಸ್ ಅಂತ ಹೇಳ್ತೀವಿ. ಸೊ ವಿಲ್ಟಿಂಗ್ ಆ್ಯಂಡ್ ಡೈಬ್ಯಾಕ್ ಅನ್ನೋದು ಈ ಸ್ಟೇಜಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಆ ಕಾಂಡದ ಸುತ್ತ ಇದು ಫಂಗಸ್ ಡೆವಲಪ್ ಆದಾಗ ಇಡೀ ಕಡ್ಡಿ ಕಾಂಡ ಒಣಗೋದಕ್ಕೆ ಶುರುವಾಗುತ್ತೆ, ಹಿಮ್ಮುಖವಾಗಿ ತುದಿಯಿಂದ ಕೆಳಕ್ಕೆ. ಇದು ಡೈಬ್ಯಾಕ್ ಸಿಂಪ್ಟಮ್. ಈ ಹಂತಕ್ಕೆ ಹೋದಾಗ ಫಂಗಸ್ಸು ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಸ್ಪೋರ್ಸನ್ನು ಉತ್ಪಾದನೆ ಮಾಡಿರ್ತದೆ. ಸೊ ಈ ರೀತಿ ನೋಡ್ತಾ ಹೋಗಿದ್ದರೆ ನಮಗೇನು ಅರ್ಥ ಆಗ್ತದೆ, ಈ ಫಂಗಸ್ ಗಿಡದ ಎಲ್ಲ ಭಾಗಗಳನ್ನು ಆಕ್ರಮಿಸಿಕೊಳ್ಳುತ್ತೆ. ಇದು ಯಾವ ವಾತಾವರಣದಲ್ಲಿ ಬೆಳೆಯುತ್ತೆ ಅಂದರೆ, ಒಂದು ತಂಪಾದ ವಾತಾವರಣದಲ್ಲಿ, ತುಂಬ ಕೋಲ್ಡ್ ಆಗಿದ್ದಾಗ, ಪ್ರೊಲಾಂಗ್ಡ್ ರೈನಿ ಡೇಸ್ ಇದ್ದಾಗ, ಪ್ಲಾಟಲ್ಲಿ ಹೆಚ್ಚು ಹೊತ್ತು ತೇವಾಂಶ ಅಥವಾ ನೀರು ನಿಂತಾಗ, ನೀರು ಬಸಿದು ಹೋಗದೇ ಇದ್ದಾಗ, ಅನೇಕ ದಿನಗಳ ಕಾಲ ಬಿಸಿಲು ಬಾರದೇ ಇದ್ದಾಗ, ಪ್ಲಾಟಲ್ಲಿ ಗಾಳಿ ಆಡ್ತಾ ಇಲ್ಲ, ಈ ಒಂದು ವಾತಾವರಣದಲ್ಲಿ ಸಿಕ್ಕಾಪಟ್ಟೆ ಹೇಳಿದ್ನಲ್ಲ ದ್ರಾಕ್ಷಿ ಗೊಂಚಲುಗಳ ರೀತಿ ಸ್ಪೋರುಗಳನ್ನ ಉತ್ಪಾದನೆ ಮಾಡ್ತಾ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಇಡೀ ಗಿಡದಲ್ಲಿರ್ತಕ್ಕಂಥ ಎಲ್ಲ ಹೂವುಗಳ ನಂತರ ಕಾಂಡದ ನಂತರ ಎಲೆಗಳು. ಸೊ ಇದು ಇಡೀ ಬೆಳೆನ ಹಾನಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು. ಸೊ ಈ ಸ್ಪೋರ್ಸು ಯಾವ ರೀತಿ ಅಂದರೆ, ಒಂದು ಸರಿ ಆ ಥರ ರಿಲೀಸ್ ಆದಮೇಲೆ ಗಾಳಿಯಿಂದ ಮತ್ತು ನೀರಿನಿಂದ ಇಡೀ ಪ್ಲಾಟು ಆರೋಗ್ಯವಂತ ಗಿಡಗಳಿಗೆ ಹರಡ್ತಾ ಹೋಗ್ತದೆ. ಸೊ ಇದನ್ನು ನಿರ್ವಹಣೆ ಮಾಡಬೇಕು ಅಂದರೆ ರಾಸಾಯನಿಕಗಳ ಮೇಲೆ ಡಿಪೆಂಡ್ ಆದರೆ ಖಂಡಿತ ಸಾಧ್ಯ ಇಲ್ಲ. ಇದು ವಿಶೇಷವಾದ ಒಂದು ಶಕ್ತಿ ಇದೆ. ಅದೇನೆಂದರೆ, ಒಂದು ಆರ್ಗನೈಸೇಷನ್ ಇದೆ, ಏನಂದರೆ ಫಂಗಿಸೈಡ್ ರೆಸಿಸ್ಟೆನ್ಸ್ ಆಕ್ಷನ್ ಕಮಿಟಿ ಅಂತ.
ಅದರ ರಿಪೋರ್ಟ್ ಪ್ರಕಾರ ಈ ಫಂಗಸ್ಗೆ ಎಷ್ಟು ಶಕ್ತಿ ಇದೆ ಅಂದರೆ ಇದು ಒಂದು ಹೈ ರಿಸ್ಕ್ ಪ್ಯಾಥೋಜನ್. ಅಂದರೆ ಯಾವುದೇ ಹೊಸ ಫಂಗಿಸೈಡು ಇದ್ರ ವಿರುದ್ಧ ನಾವು ಸ್ಪ್ರೇ ಮಾಡಿದಾಗ ಕೆಲವೇ ಸೀಸನ್ಸ್, ಕೆಲವೇ ವರ್ಷಗಳಲ್ಲಿ ಅದರ ವಿರುದ್ಧ ನಿರೋಧಕ ಶಕ್ತಿ ಬೆಳೆಸ್ಕೊಂತಕ್ಕಂಥ ಸಾಮರ್ಥ್ಯ ಈ ಬಾಟ್ರೈಟಿಸ್ ಫಂಗಸ್ಗಿದೆ. ಅಂದರೆ ಡಿಪೆಂಡಿಂಗ್ ಸೋಲಿ ಆನ್ ಕೆಮಿಕಲ್ಸ್ ಈಸ್ ನಾಟ್ ಅಟ್ ಆಲ್ ರೆಕಮೆಂಡೆಡ್ ಫಾರ್ ದಿಟ್ಸ್ ಡಿಸೀಸ್. ಯಾಕಂದರೆ ಆ್ಯಕ್ಚುಲಿ ಇಟ್ ಈಸ್ ಎ ಥರ ಕೂಲ್ ಸೀಸನ್ ಫಂಗಸ್ ಅಂತ ಹೇಳ್ಬೋದು. ಇಟ್ಸ್ ಎ ಕೂಲ್ ಸೀಸನ್ ಫಂಗಸ್. ಇಟ್ ಮಲ್ಟಿಪ್ಲೈಸ್ ವೆರಿ ಫಾಸ್ಟ್ ಇನ್ ಕೂಲ್, ಹ್ಯೂಮಿಡ್, ರೈನಿ ಕಂಡೀಷನ್ಸ್. ಸೊ ಡಿಪೆಂಡಿಂಗ್ ಆನ್ ಕೆಮಿಕಲ್ಸ್ ಟು ಕಂಟ್ರೋಲ್ ದಿಸ್ ಫಂಗಸ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಬಿಕಾಸ್ ಅಕಾರ್ಡಿಂಗ್ ಟು ಫಂಗಿಸೈಡ್ ರೆಸಿಸ್ಟೆನ್ಸ್ ಆಕ್ಷನ್ ಕಮಿಟಿ FRAC, ಬಾಟ್ರೈಟಿಸ್ ಸಿನೇರಿಯಾ ಈಸ್ ಕನ್ಸಿಡರ್ಡ್ ಎ ಹೈ ರಿಸ್ಕ್ pathogen for its potential to develop resistance to any fungicide within a short span of time or several seasons. So we have to adopt integrated disease management. So ಈ ಶಿಲೀಂಧ್ರನ ಹತೋಟಿ ಮಾಡೋದಕ್ಕೆ ನಾವು ಸಮಗ್ರ ರೋಗ ನಿರೋಧಕ ಡಿಸೀಸ್ ಮ್ಯಾನೇಜ್ಮೆಂಟ್ ಅನ್ನೋದಕ್ಕೆ ಏನು ಹೇಳ್ತೀವಿ, ರೋಗ ನಿರ್ವಹಣಾ ಪದ್ಧತಿನ ಸಮಗ್ರವಾಗಿ ಪಾಲನೆ ಮಾಡಬೇಕಾಗ್ತದೆ. ಸೊ ಅದು ಏನೇನು ಮಾಡ್ತಾ ಹೋಗಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಯಾನಿಟೇಷನ್ ಅಂತ ಹೇಳ್ಬೋದು. ಸ್ಯಾನಿಟೇಷನ್ ಕರೆಕ್ಟ್ ವರ್ಡ್ ಅದು. ಅಂದರೆ ನಿಮ್ಮ ತಾಕಿನಲ್ಲಿ ತೇವಾಂಶ ನಿರ್ವಹಣೆ. ಎಷ್ಟೇ ಮಳೆ ಬಂದಲಿ ನೀರು ನಿಲ್ಲಬಾರ್ದು. ಸೊ ನೀರು ಬಸ್ದು ಹೋಗ್ತಾ ಇರಬೇಕು, ನೀರು ನಿಲ್ದಂಗೆ ನೋಡ್ಕೋಬೇಕು, ಗಾಳಿ ಆಡ್ತಾ ಇರಬೇಕು. ಕ್ಲೀನ್ನೆಸ್ ಆಫ್ ದಿ ಪ್ಲಾಟ್. ನಿಮ್ಮ ತೋಟ ಶುದ್ಧವಾಗಿ ಕಳೆಗಳು ಬೆಳೆದಂಗೆ, ಸುತ್ತ ಈ ರೋಗ ಹರಡ್ತಕ್ಕಂಥ ಗಿಡ ಗಂಟೆಗಳಿಲ್ದಂಗೆ ಪ್ಲಾಟ್ ಕ್ಲೀನಾಗಿ ಇಟ್ಟಿರಬೇಕು. ಸೊ ಗಿಡಗಳಲ್ಲಿ ಯಾವುದು ಡೆಡ್ ಎಂಡ್ಸ್ ಇರಬಾರ್ದು, ಒಣಗೋಗಿರೋ ರೆಂಬೆಗಳಿರಬಾರ್ದು, ವೇಸ್ಟ್ ಟಿಶ್ಯೂಸ್ ಇರಬಾರ್ದು, ರೋಗಬಾರಿತ ಎಲೆಗಳು, ಮೊಗ್ಗುಗಳು ಗಿಡದಲ್ಲಿರಬಾರ್ದು, ಕೆಳಗೆ ಬಿದ್ದಿರೋದು ನಿಮ್ಮ ಮಣ್ಣಿನಲ್ಲೂ ಇರಬಾರ್ದು. ಇದು ಕ್ಲೀನ್ನೆಸ್ ಓವರಾಲು. ಇದನ್ನು ಮಾಡದೆ ನೀವು ಹತೋಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓವರಾಲ್ ಕ್ಲೀನ್ನೆಸ್ ಆಫ್ ದಿ ಪ್ಲಾಟ್, ಕೀಪಿಂಗ್ ದಿ ಏರಿಯಾ ಕ್ಲೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗೈನ್ ಪ್ರೊವೈಡಿಂಗ್ ಎನಫ್ ಸ್ಪೇಸಿಂಗ್ ಟು ಅಲೋ ಎನಫ್ ಏರ್ ಸರ್ಕ್ಯುಲೇಷನ್ ಅಂತ ಹೇಳ್ಬೋದು. ಸೊ ಗಿಡಗಳು ನಾಟಿ ಮಾಡುವಾಗಲೇ ಇದೊಂದು ಹೊಸ್ದಾಗಿ ಮಾಡೋರಿಗೆ ಸಾಕಷ್ಟು ಅಂತರ ಕಾಪಾಡ್ಕೋಬೇಕು. ಗಿಡ ನೀವು ಚಿಕ್ಕದು ನಾಟಿ ಮಾಡುವಾಗ ದೂರ ಇದೆ ಅಂತ ಕಾಣಿಸುತ್ತೆ. ಓವರ್ ಸೆವೆರಲ್ ಇಯರ್ಸ್ ಬೆಳೀತಾ ದೊಡ್ಡದಾದಾಗ ಅಂತರ ಕಡಿಮೆ ಆಗುತ್ತೆ. ಆವಾಗ ಗಾಳಿ ಸರಾಗುವಾಗ ಆಡಲ್ಲ, ಹ್ಯೂಮಿಡಿಟಿ ಬಿಲ್ಡ್ ಆಗುತ್ತೆ. ಸೊ ಪ್ರೊವೈಡ್ ಎನಫ್ ಸ್ಪೇಸಿಂಗ್ ಟು ಅಲೋ ಎನಫ್ ಏರ್ ಸರ್ಕ್ಯುಲೇಷನ್. ಸೊ ಗಿಡಗಳ ಅಂತರ ಸಾಕಷ್ಟು ಗಾಳಿ ಆಡೋ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು. ರೆಗ್ಯುಲರ್ ಪ್ರೂನಿಂಗು ಮಾಡ್ಕೋಬೇಕು. ದೊಡ್ಡ ಬುಷಿಯಾಗಿ ಬೆಳೆಸಬಾರ್ದು. ಅವಾಯ್ಡ್ ವೆಟ್ಟಿಂಗ್ ದಿ ಲೀವ್ಸ್ ಆರ್ ಎನಿ ಪ್ಲ್ಯಾಂಟ್ ಪಾರ್ಟ್ಸ್. ಇರಿಗೇಟ್ ಬೈ ಡ್ರಿಪ್ ಇರಿಗೇಷನ್ ಅಂತ ಹೇಳ್ಬೋದು. ಅಂದರೆ ಅನಾವಶ್ಯಕವಾಗಿ ಎಲೆಗಳನ್ನ ಅಥವಾ ಗಿಡದ ಭಾಗಗಳನ್ನು ನೆನೆಸುವ ರೀತಿ ನಮ್ಮ ನೀರಾವರಿ ವ್ಯವಸ್ಥೆ ಇರಬಾರ್ದು. ಸ್ಪ್ರಿಂಕ್ಲರ್ ಇರಿಗೇಷನ್ ಇರಬಾರ್ದು. ನೀರು ಹಾಯಿಸೋ ಪದ್ಧತಿಗಿಂತ ಡ್ರಿಪ್ ಇರಿಗೇಷನ್ ಒಳ್ಳೆಯದು. ಅಗೈನ್ to irrigate it in the early hours of the day is very very important so that moisture will evaporate by evening. ಬೆಳಗಿನ ಟೈಮ್ನಲ್ಲಿ ನೀವು ಡ್ರಿಪ್ ಮುಖಾಂತರ ನೀರು ಕೊಡಬೇಕು. ಸಂಜೆ ಅಷ್ಟೊತ್ತಿಗೆ ಸಾಯಿಲಲ್ಲಿ ಯಾವುದು ಮಾಯಿಸ್ಟು ಬಿಲ್ಡ್ ಆಗಿರಬಾರ್ದು. ಇದೆಲ್ಲ ಸಣ್ಣ ಅಂಶ ಅನಿಸುತ್ತೆ ನಿಮಗೆ, ನಮಗೆ ಗೊತ್ತಿಲ್ವ ಅನಿಸುತ್ತೆ, ಬಟ್ ಇವೆಲ್ಲ ಮ್ಯಾಟರ್ ಆಗುತ್ತೆ ಫ್ರೆಂಡ್ಸ್. ಒಂದು ಯೋಚನೆ ಮಾಡಿ, ನೀವು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನೀವು ನೋಡಿದ್ರಲ್ವ ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾರೆ. ಗ್ಲೌಸ್ ಹಾಕ್ಕೊಳ್ಳೋದಾಗಲಿ, ಅವ್ರ ಗೌನ್ ಹಾಕ್ಕೊಳ್ಳೋದಾಗಲಿ, ಹೇರ್ ಕವರ್ ಮಾಡೋದಕ್ಕೆ. ಏನಕ್ಕೆ? ಡಿಸೀಸ್ ಅದು ನಮ್ಮ ಕಣ್ಣು ಕಾಣದೇ ಇರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸ್ಪ್ರೆಡ್ ಆಗುತ್ತೆ ಅಂತ. ನೀವು ಬೆಳೆಗಳಲ್ಲಿ ಇದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ರಾಸಾಯನಿಕಗಳ ಮೇಲೆ ನಿಮ್ಮ ಹಣ ಸುರಿತಾ ಹೋಗ್ತೀರಾ. ಇದು ಹತೋಟಿಗೆ ಬರಲ್ಲ, ಬೆಳೆ ನಷ್ಟ ಆಗ್ತದೆ. ಯಾಕೆಂದರೆ ಪ್ರಿವೆಂಟಿಂಗ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗ ಬಾರದಂತೆ ತಡೆಗಟ್ಟೋದು ಬಂದ ಮೇಲೆ ಅದ್ರ ವಿರುದ್ಧ ಹೋರಾಡೋದಕ್ಕಿಂತ ಸುಲಭವಾದ ಮಾರ್ಗ ಅಂತ ಹೇಳ್ಬೋದು. ಸೊ ಜೊತೆಗೆ ನೀವು ಓವರಾಲ್ ಕ್ಲೀನಿಂಗ್ ಹೇಳಿದೆ ಅಲ್ವಾ. ಸೊ ಸ್ಯಾನಿಟೈಸೇಷನ್ ಹೇಳಿದೆ, ಏರ್ ಫ್ಲೋ ಚೆನ್ನಾಗಿ ನೋಡೋಕ್ಕಂತ ಹೇಳಬೇಕು. ಪ್ರಿವೆಂಟಿವ್ ಆಗಿ ನೀವು ಟ್ರೈಕೋಡರ್ಮಾ ಈ ಥರದ ಶಿಲೀಂಧ್ರ ಅಥವಾ ಯಾವುದೇ ಶಿಲೀಂಧ್ರನಾಶಕ ನಾನು ಹೇಳ್ತಾ ಹೋಗ್ತೀನಿ. ಪ್ರಿವೆಂಟಿವ್ ಆಗಿ ಸ್ಪ್ರೇ ಮಾಡ್ತಕ್ಕಂಥದ್ದು ಬೆಸ್ಟ್ ಕಂಟ್ರೋಲ್ ಕೊಡುತ್ತೆ. ರೋಗ ಬಂದ ತಕ್ಷಣ ಏನು ಮಾಡಬೇಕು? ವಾಟ್ ವಿ ಹ್ಯಾವ್ ಟು ಡೂ ಒನ್ಸ್ ದಿ ಡಿಸೀಸ್ ಅಪಿಯರ್ಸ್ ಇನ್ ಅವರ್ ಪ್ಲ್ಯಾಂಟ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ರಿಮೂವ್ ಆಲ್ ದಿ ಡಿಸೀಸ್ಡ್ ಪ್ಲ್ಯಾಂಟ್ ಪಾರ್ಟ್ಸ್.
ರೋಗ ಕಂಡು ಬಂದ ತಕ್ಷಣ ಯಾವ್ಯಾವ ಭಾಗದಲ್ಲಿ ರೋಗ ಇದೆ ಅಗೈನ್ ಅಲ್ಲಿ ನೀವು ಕಿತ್ತು ಹಾಕ್ಬೇಕಾದ್ರೆ ಅದೊಂದು ಬೇಡ ಬಿಟ್ಟಿರುತ್ತೆ, ಕಿತ್ತು ಅಲ್ಲೇ ಹಾಕೋದು ಅಥವಾ ಕಿತ್ತು ತಂದು ತಿಪ್ಪೆ ಗುಂಡಿಗೆ ಗೊಬ್ಬರದ ಗುಂಡಿಗೆ ಹಾಕೋದು ಎರಡೂ ತಪ್ಪು. ನೀವೊಂದು ಸಪ್ರೇಟ್ ಒಂದು ಬ್ಯಾಗಲ್ಲಿ ಕಂಟೈನರಲ್ಲಿ ಹಾಕ್ಕೊಂಡು ಪ್ಲಾಟಿಂದ ಹೊರಗಡೆ ಒಂದು ಕಡೆ ಹಾಕಿ ಅದನ್ನು ಸುಟ್ಟಾಕಬೇಕಾಗ್ತದೆ. ಅದನ್ನು ಗೊಬ್ಬರದ ಗುಂಡಿಗೂ ಸಹ ಉಪಯೋಗಿಸಲೇಬಾರ್ದು. ಮತ್ತು ಅದು ನಮಗೆ ರೀಸೈಕಲ್ ಆಗುತ್ತೆ, ಓವರ್ ವಿಂಟರಿಂಗ್ ಅಂತ ಕರಿತೀವಿ, ಮತ್ತು ನಮಗೆ ವಾಪಸ್ ಬರುತ್ತೆ ನಮ್ಮ ಪ್ಲಾಟ್ಗೆ. ಅದು ಆಗೋದು ಬೇಡ. ಜೊತೆಗೆ ಬಹಳನೇ ಮುಖ್ಯ, ನೀವು ಓವರ್ ಆಂಬಿಷಿಯಸ್ ಆಗಿ ಹೆಚ್ಚು ಗೊಬ್ಬರಗಳಾಗ್ತಾ ಇದ್ದೀರಾ, ಅವಾಯ್ಡ್ ಓವರ್ ಫರ್ಟಿಗೇಷನ್. ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕಗಳನ್ನು ಬಳಸಬೇಡಿ. ಗಿಡದಲ್ಲಿರ್ತಕ್ಕಂಥ ಒಂದು ಇದೇನು ಹೇಳ್ತೀವಿ ನಾವು, ಈ ಬಾಹ್ಯ ಒತ್ತಡಗಳು ಆಂತರಿಕ ಒತ್ತಡನ ನಿಭಾಯಿಸೋ ಸಾಮರ್ಥ್ಯ ಕಡಿಮೆ ಆಗುತ್ತೆ ಓವರ್ ಫರ್ಟಿಲೈಸರ್ ಯೂಸ್ ಮಾಡಿದಾಗ. ಸೊ ಇವೆಲ್ಲ ಮುನ್ನೆಚ್ಚರಿಕೆಗಳನ್ನು ಕಂಡುಕೊಂಡು ನೀವು ಮಾಡಿದ್ದಾದ ಮೇಲೆ ಲಾಸ್ಟ್ ರೆಸಾರ್ಟ್ ಆ ಪಾರ್ಟ್ಸ್ ಎಲ್ಲ ತೆಗೆದು ಹಾಕಿದ್ಮೇಲೆ ಕೆಮಿಕಲ್ ಸ್ಪ್ರೇಗೆ ಹೋಗಬೇಕು. ಆ್ಯಕ್ಚುಲಿ ಕೆಮಿಕಲ್ಸ್ ತುಂಬಾ ಕಡಿಮೆ ಇದೆ ಈ ರೋಗಕ್ಕೆ. ಸೊ ಅಂಗಡಿಗಳಲ್ಲಿ ಅದು ಇದು ಕೊಡ್ತಲೇ ಇರ್ತಾರೆ, ನಿಮಗೆ ಗೊತ್ತಿದೆ ಯಾವುದರಲ್ಲೂ ರೋಗ ಕಂಟ್ರೋಲ್ ಆಗ್ತಾ ಇಲ್ಲ. ಯಾಕಂದರೆ ಇದು ಕೆಲವೇ ಸೀಸನ್ಗಳಲ್ಲಿ ಯಾವುದೇ ಔಷಧಿಗೆ ರೋಗ ನಿರೋಧಕ ಶಕ್ತಿನ ಬೆಳೆಸ್ಕೊಳ್ತಾ ಇದೆ. ಸದ್ಯಕ್ಕೆ ಕೆಲವೊಂದು ಗ್ರೂಪು ಕೆಲಸ ಮಾಡುತ್ತಿದ್ದಕ್ಕೆ ಯಾವುದು ಕ್ಲೋರೋಲೆಥಾನಿಲ್, ಅದು ಕವಚು ಏನೇನೋ ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ಕಂಪ್ನಿನಲ್ಲಿದೆ. ನಾನು ಯಾವಾಗಲೂ ಕೆಮಿಕಲ್ ನೇಮ್ ಹೇಳ್ತಾ ಇರ್ತೀನಿ, ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರಾರಂಭದಲ್ಲಿ ಟ್ರೇಡ್ ನೇಮ್ ಹೇಳ್ತಾ ಇರ್ತೀನಿ, ಕ್ಲೋರೋಲೆಥಾನಿಲ್. ಅದಕ್ಕೆ ಸಂಬಂಧಪಟ್ಟಿದ್ದು ಕಾಂಬಿನೇಷನ್ ಪ್ರಾಡಕ್ಟ್ ಬರ್ತದೆ. ಈಗ ಟಾಟಾದಲ್ಲಿರ್ತಕ್ಕಂಥ ಸಾರ್ಥಕ್, ಸಿಂಜೆಂಟದಲ್ಲಿರ್ತಕ್ಕಂಥ ಫೋಲಿಯೋ ಗೋಲ್ಡು ಇವನ್ನು ಬಳಸಬಹುದು. ಸೊ ಲೇಬಲ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಔಷಧಿ ಜೊತೆಗೆ ನೀವು ಲೇಬಲಲ್ಲಿ ಅಳತೆ ಕೊಟ್ಟಿರ್ತಾರೆ, ಅದನ್ನೇ ಫಾಲೋ ಮಾಡಬೇಕು. ಇನ್ನೊಂದು ಥಯೋಫಿನೇಟ್ ಮೀಥೈಲ್, ಸೊ ಅದು ರೋಕೋ ಅಂತ ಕೆಲವು ಕಂಪ್ನಿಗಳಿದೆ, ಇನ್ನೊಂದು ಕಂಪ್ನಿ ಬೇರೆ ಬೇರೆ ಹೆಸರಲ್ಲಿದೆ. ಈಗ ಅದು WG ಫಾರ್ಮುಲೇಷನ್ನಲ್ಲಿ ಬಂದಿದೆ. ಸೊ ಅದನ್ನು ಉಪಯೋಗಿಸ್ಬೋದು ನೀವು ಇದಕ್ಕೆ. ಜೊತೆಗೆ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಡೈಫೆನ್ಕೋನಜೋಲ್, ನೀವು ಸ್ಕೋರು ಅಮಿಸ್ಟಾರು ಮತ್ತು ಸ್ಕೋರ್ ಅಂತ ಏನು ಹೇಳ್ತೀರಿ ನಿಮ್ಮ ಭಾಷೆಗಳಲ್ಲಿ, ಅಜಾಕ್ಸಿಸ್ಟ್ರೋಬಿನ್ ಮತ್ತು ಡೈಫೆನ್ಕೋನಜೋಲ್ ಕಾಂಬಿನೇಷನ್. ಜೊತೆಗೆ ಇನ್ನೂ ಸಿಂಗಲ್ಲಾಗಿ ಮಾಡೋದಾದರೆ ನೀವು, ಯಾಕಂದರೆ ಸ್ಕೋರು ಇದ್ರ ವಿರುದ್ಧ ಕೆಲಸ ಮಾಡುತ್ತೆ, ಕವಚ್ ಕ್ಲೋರೋನೆಥಾಲಿನ್ನು ಕೆಲಸ ಮಾಡುತ್ತೆ, ಅವೆರಡು ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡ್ಬೋದು. ಒಂದು, ಇದು ಯಾವುದೇ ಕೆಮಿಕಲ್ಲು ನೀವೇ ಸ್ವತಃ ಪರೀಕ್ಷೆ ಮಾಡಿ 100% ಯಾವುದೂ ರಿಸಲ್ಟ್ ಕೊಡಲ್ಲ ಫ್ರೆಂಡ್ಸ್. ನಾನು ಯಾಕೆ ಇಷ್ಟು ಲೆಂಗ್ತಿಯಾಗಿ ಹೇಳಿದೆ ಅಂದರೆ, ಇದು ನೀವು ಪ್ರಿವೆಂಟಿವ್ ಆಗೇ ವರ್ಕ್ ಮಾಡಬೇಕು ಈ ರೋಗದ ವಿರುದ್ಧ. ರೋಗ ಒಂದು ಸರಿ ಹಾವಳಿ ಮಾಡ್ತು ಅಂದರೆ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿದೆ, ತುಂಬ ಕಷ್ಟ ಅದನ್ನು ನಿರ್ವಹಣೆ ಮಾಡೋದು. ಸೊ ಆದ್ದರಿಂದ ರಾಸಾಯನಿಕಗಳ ಕೊನೆಯದಾಗಿರಲಿ, ಈ ಒಂದಷ್ಟು ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ತೋಟದಲ್ಲಿ ಈ ರೋಗನ ನಿರ್ವಹಣೆ ಮಾಡ್ಬೋದು ಫ್ರೆಂಡ್ಸ್. ಸೊ ಪೂರ್ತಿಗೆ ವಿಡಿಯೋ ಕೇಳಿಸ್ಕೊಂಡಿದ್ದೀರಿ ಅಂದ್ಕೊತೀನಿ. ಸೊ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಅನೇಕ ಬಾರಿ ಕ್ವಶನ್ ಕೇಳ್ತಾ ಇರ್ತೀರ, ಮಣ್ಣಿನ ಫಲವತ್ತದ ಮಾತಾಡಿದಾಗ ಫಲವತ್ತು ಯಾಕೆ ಕೆಟ್ಟೋಗಿದೆ, ಹೇಗೆ ಮಾಡಬೇಕು. ನಂದು ಹಳೆ ವಿಡಿಯೋಗಳಿದೆ, ಇಲ್ಲಿ ಡಿಸ್ಪ್ಲೇನಲ್ಲಿ ತೋರಿಸ್ತೀವಿ ಹಳೆ ವಿಡಿಯೋಗಳು, ಅದನ್ನು ನೋಡ್ತಾ ಹೋಗಿ. ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಅಂತ. ಬಿಡುವಾದಾಗ ವಿಡಿಯೋಗಳು ನೋಡಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.